ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳು ಮಾತನಾಡ್ತಾ ಇದ್ದೀನಿ. ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳು ಬಿದ್ದಿದ್ದಾವೆ ಅನ್ನುವಂತಹ ಮಾಹಿತಿ ಬಂದಿದೆ. ಈಗಾಗಲೇ SIT ತಂಡ ಕೂಡ ರಚನೆಯಾಗಿದೆ. ನಾಡಿನ ಅನೇಕ ಜನ ಅನೇಕ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ವಿಶೇಷವಾಗಿ ರಾಜಕಾರಣಿಗಳು ಸಹ ಏನೋ ಒಂದು ಧಾರ್ಮಿಕ ವಿಚಾರದಲ್ಲಿ ಇದು ತನಿಖೆ ಆಗಬಾರ್ದು, ಆದರೆ ಅದು ಏನು ಧರ್ಮಕ್ಕೆ ಅವಮಾನ, ಹಾಗೆ ಹೀಗೆ ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಪಟ್ಟು ಬಿಡದ ಹೋರಾಟಗಾರರು, ವಕೀಲರು, ಪ್ರಗತಿಪರ ಚಿಂತಕರು ಇದು ತನಿಖೆ ಆಗಬೇಕು, ಧಾರ್ಮಿಕ ಕೇಂದ್ರಗಳಿರುವಂಥದ್ದು ಮನುಷ್ಯರ ರಕ್ಷಣೆಗಾಗಿ, ಮಾನವೀಯತೆ ರಕ್ಷಣೆಗಾಗಿ, ಅಧರ್ಮವನ್ನ ಮಾಡಬಾರ್ದು, ಧರ್ಮವೇ ನಡಿಬೇಕು ಅನ್ನುವಂಥ ಪಟ್ಟು ನಡೆದಿದ್ದಾರೆ. ಒಟ್ಟಾರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಮಿಂಚಿನ ಸಂಚಲನ ಸೃಷ್ಟಿಯಾಗಿದೆ ಸ್ನೇಹಿತರೆ. ಇದರ ಮಧ್ಯೆ ಬಹಳ ಕ್ರೂರತೆ ಅನಿಸುವಂಥದ್ದು ವಿಷಯ ಏನಂದ್ರೆ, ಭಾರತ ದೇಶದಲ್ಲಿ ಅಥವಾ ಕರ್ನಾಟಕ ರಾಜ್ಯದಲ್ಲಿ ದನಗಳಿಗೆ ಬೆಲೆ ಇದೆ, ಹೆಣಗಳಿಗೆ ಮತ್ತು ಈ ಪ್ರಾಣಗಳಿಗೆ ಬೆಲೆನೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಭಾರತ ದೇಶ ಒಂದು ಬಹುತ್ವದ ಭಾರತ ಇದೆ. ಇಲ್ಲಿ ಹೆಣ್ಣನ್ನ ಆದಿಶಕ್ತಿ, ದೈವಶಕ್ತಿ, ಲಕ್ಷ್ಮಿ, ಸರಸ್ವತಿ, ಪಾರ್ವತಿ, ಪರಶಿವನ ಹೆಂಡತಿ ಅಂತ ಹೇಳಿ ಹೆಣ್ಣು ಮಕ್ಕಳನ್ನ ದೈವೀ ಶಕ್ತಿಗೆ ಹೋಲಿಸುವಂತಹ ಈ ನಾಡಿನಲ್ಲಿ, ಈ ದೇಶದಲ್ಲಿ ಅದೇ ಹೆಣ್ಣಿನ ಮೇಲೆ ದೌರ್ಜನ್ಯ ಆಗುತ್ತೆ ಅಂದ್ರೆ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ನಮ್ಮಲ್ಲಿ ಹುಟ್ಟಿರುವ ಅನೇಕ ಧರ್ಮಗಳು ಹೇಳ್ತಾವ, ಅಹಿಂಸಾ ಪರಮೋ ಧರ್ಮ ಅಂತೇಳಿ. ಅಹಿಂಸೆಯನ್ನ ಯಾವುದೇ ಕಾರಣಕ್ಕೂ ನಾವು ಮಾಡುವ, ಅಹಿಂಸೆಯನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು, ಹಿಂಸೆಯನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತೇಳಿ. ದಯವೇ ಧರ್ಮದ ಮೂಲವಯ್ಯ, ದಯವಲ್ಲದ ಧರ್ಮ, ದಯವಿಲ್ಲದ ಧರ್ಮ ಅದು ಯಾವುದಯ್ಯ ಅಂತ ಹೇಳಿ ಬಸವಣ್ಣವ್ರು ನೋಡ್ರಿ, ಎಂತ ಮಾತಿದ್ ಬಸವಣ್ಣವರು. ದಯವೇ ಧರ್ಮದ ಮೂಲವಯ್ಯ, ದಯವಿಲ್ಲದ ಧರ್ಮ ಅದು ಯಾವುದಯ್ಯ ಅಂತ ಹೇಳಿ ಬಸವಣ್ಣವರು ಹೇಳಿ ಹೋಗ್ತಾರ. ಇಂತಹ ಸಂದರ್ಭದಲ್ಲಿ ಭಾರತ ದೇಶದಲ್ಲಿ ನೂರಾರು, ನಮ್ಮ ಕರ್ನಾಟಕ ರಾಜ್ಯದ ಧರ್ಮಸ್ಥಳ ಎನ್ನುವಲ್ಲಿ ಒಬ್ಬ ವ್ಯಕ್ತಿ ಬಂದು ನೂರಾರು ಹೆಣಗಳನ್ನು ನಾನು ಹುಟ್ಟಿದ್ದೇನೆ ಅಂದ್ರೆ ಅದನ್ನ ಇವತ್ತಿಗೂ ಸರ್ಕಾರ ಸೀರಿಯಸ್ ತಗೊಂಡಿಲ್ಲ, ಜನ ಸೀರಿಯಸ್ ತಗೊಂಡಿಲ್ಲ. ಅದನ್ನ ಧರ್ಮದ ಹೆಸರಿನ ಮೇಲೆ ಅದನ್ನು ಮುಚ್ಚುವಂತ ಪ್ರಯತ್ನವನ್ನು ಏನು ಮಾಡ್ತಾ ಇದ್ದಾರೆ. ಇದಕ್ಕಿಂತ ದೊಡ್ಡ ದುರಂತ ಬೇರೆ ಇಲ್ಲ. ನಾವು ಪದೇ ಪದೇ ಹೇಳ್ತಾ ಇರ್ತೀವಿ, ರೇಪಿಸ್ಟ್ಗಳು, ಕೊಲೆಗಡುಕರು, ಆತಂಕವಾದಿಗಳು, ಅವ್ರಿಗೆ ಜಾತಿ ಇರೋದಿಲ್ಲ. ಅವರು ಎಲ್ಲಾ ಧರ್ಮದಲ್ಲೂ ಎಲ್ಲಾ ಜಾತಿಯಲ್ಲೂ ಇದ್ದಾರೆ. ಅಂಥವ್ರದೇ ಆದಂತ ಒಂದು ಜಾತಿ ಇರ್ತದ, ಅದು ಆ ಕೆಟಗರಿ ಅವರಿಗೆ. ಅದನ್ನ ಮಾಡಿದಾಗೆ ಸಮಾಧಾನ. ಈಗ ರೇಪಿಸ್ಟ್ಗಳಿಗೆ ರೇಪ್ ಮಾಡಿದಾಗ ಸಮಾಧಾನ ಅವ್ರಿಗೆ, ಕೊಲೆಗಡಕರಿಗೆ ಕೊಲೆ ಮಾಡಿದಾಗ ಸಮಾಧಾನ, ಸುಳ್ಳು, ಗೊಳ್ಳು, ಮೋಸ, ವಂಚನೆ ಮಾಡುವವರಿಗೆ ಅದನ್ನು ಮಾಡಿದಾಗ ಸಮಾಧಾನ, ಕಳ್ಳತನ ಮಾಡುವವರಿಗೆ ಕಳ್ಳತನ ಮಾಡಿದಾಗ ಸಮಾಧಾನ. ಅವ್ರದೇ ಆದಂತ ಒಂದು ಕೆಟಗರಿ ಅದು. ಅವರು ಮಾನವೀಯ ಕುಲದಲ್ಲೇ ಹುಟ್ಟಿರುವ ನೀಚರು, ಪರಮ ನೀಚರು ಅಂತ ಅವ್ರು ಕರೀತಾರೆ. ಅಂತಹ ಜನ ಯಾರೇ ಆಗಿರ್ಲಿ, ಅವ್ರು ಎಂತ ದೊಡ್ಡ ಹುದ್ದೆಯಲ್ಲಿ ಇರಲಿ, ಅವ್ರು ಎಂತ ದೊಡ್ಡ ಪೊಸಿಷನ್ ನಲ್ಲಿ ಇರಲಿ, ಅವರು ಹಣವಂತರೇ ಆಗಿರಲಿ, ಅವರು ಗುಣವಂತರೇ ಆಗಿರಲಿ, ಏನೇ ಆಗಿದ್ರು ಕೂಡ ನಮ್ಮ ಭಾರತ ದೇಶದಲ್ಲಿ ನಮ್ಮದೇ ಆದಂತಹ ಸಂವಿಧಾನ ಇದೆ. ಆ ಸಂವಿಧಾನದ ಅಡಿಯಲ್ಲಿ ಅವರ ಮೇಲೆ ಕಾನೂನು ರೀತಿ ಕ್ರಮ ಆಗಬೇಕು ಅನ್ನುವಂಥದ್ದು ಭಾರತೀಯರ ಒಕ್ಕೋಲೂರಿನ ಒತ್ತಾಯ. ಇದರ ಮಧ್ಯೆ ಅನೇಕ ಮೀಡಿಯಾಗಳು ನಾವು ಹಂಗೆ ಹಿಂಗೆ ಏನವರು ಅವಾಚ್ಯ ಶಬ್ದಗಳ ಬಳಕೆ, ಟಾರ್ಗೆಟ್, ಹೋರಾಟಗಾರರನ್ನ ಟಾರ್ಗೆಟ್ ಮಾಡುವಂಥವ್ರ ಮೇಲೆ ಇಡಿ ಮಾಡಿಸ್ತೀವಿ, ಅವ್ರ ಮೇಲೆ ಅದು ಮಾಡಿಸ್ತೀವಿ, ಇದು ಮಾಡಿಸ್ತೀವಿ, ಅದ್ಯಾವುದಕ್ಕೂ ಜಗ್ಗಲ್ಲ ಕುಗ್ಗಲ್ಲ ಅಂತೇಳಿ ಹೋರಾಟಗಾರರಾಗಿರ್ತಕ್ಕಂಥ ಗಿರೀಶ್ ಮಠನವರು, ಮಹೇಶ್ ತಿಮ್ರೂಡಿ ಅವರು, ಸಮೀರ್ನಂತವರು, ಈ ಜಗದೀಶ್ ವಕೀಲರಂತವರು ಎಲ್ಲರೂ ಕೂಡ ಮುಂದೆ ಬಂದು ಓಪನ್ ಆಗಿ ಮಾತನಾಡಿದ್ದಾರೆ. ಅನೇಕ ಯೂಟ್ಯೂಬರ್ಸು, ನಮ್ಮಂಥವ್ರು, ಸಣ್ಣ ಪುಟ್ಟ ಚಾನೆಲ್ಗಳಿದ್ದವರು ಕೂಡ ನಾವು ಓಪನ್ ಆಗಿ ಹೇಳ್ತಾ ಇದೀವಿ. ನಮಗೆ ಬೇಕಾಗಿರುವಂಥದ್ದು ಯಾವುದೇ ಒಬ್ಬ ವ್ಯಕ್ತಿ ಟಾರ್ಗೆಟ್ ಅಲ್ಲ, ಅಲ್ಲಿ ಆಗಿರುವಂತ ಏನು ಸಂಶಯಾಸ್ಪದ ಸಾವುಗಳಿದ್ದಾವ, ಸಾವುಗಳಿಗೆ ನ್ಯಾಯ ಬೇಕು. ಕೊಂದವರು ಯಾರು, ಹೂತವರು ಯಾರು, ಯಾಕೆ ಹೂತರು, ಕಾನೂನು ಎಲ್ಲ ಇರುವಾಗ, ಪೊಲೀಸ್ ಇಲಾಖೆ ಇರುವಾಗ ಯಾರು ಹೂತರು ಅನ್ನುವಂಥದ್ದು ಇದು ಒಂದು ನಮಗೆ ಯಕ್ಷ ಪ್ರಶ್ನೆ. ಈ ಮಧ್ಯೆ ನನಗೆ ಒಂದೆರಡು ನುಡಿಗಳು, ನಮ್ಮ ಹರ ಮಹೇಶ್ ಅವರು ಬಹಳ ಚೆನ್ನಾಗಿ ಒಂದೆರಡು ಹಾಡನ್ನ ಬರೆದಿದ್ರು. ಆ ಹಾಡಿನ ತುಣುಕುಗಳನ್ನ ನೆನಪು ಬಂದು, ಕೊಂದು ಖುಷಿ ಪಡುವವರ ದೇವರೆನುವಿರಿ, ದುಷ್ಟತನದ ಅಂತ್ಯಕ್ಕಿದುವೆ ಮತ್ತೆನುವಿರಿ, ಬುದ್ಧರ ಬೋಧನೆಯ ಮರತಿರೇಕೆ ಮಾನವರೇ, ಬುದ್ಧರ ಬೋಧನೆಯ ಮರತಿರೇಕೆ ಮಾನವರೇ, ಏಕೆ ಮೌನವಾಗಿರಿ ಹೇಳಿ ಉತ್ತರ, ಮನ ಕರಗುವುದಿಲ್ಲವೇ ಕಂಡು ನೆತ್ತರ, ಯಾಕೆ ಮೌನವಾಗಿರಿ ಹೇಳಿ ಉತ್ತರ, ಮನ ಕರಗುವುದಿಲ್ಲವೇ ಕಂಡು ನೆತ್ತರ.
ಆ ನೆತ್ರ ಅದನ್ನ ಕಂಡು ನಿಮಗೆ ಮನ ಕರಗುವುದಿಲ್ಲ ಏನು? ಅಲ್ಲಿ ಸತ್ತಿರುವಂತಹ ಹೆಣ್ಣು ಮಕ್ಕಳು ನೀವು ಹೇಳುವ ನಮ್ಮ ದೃಷ್ಟಿಯಲ್ಲಿ ಅವರು ಭಾರತದ ಹೆಮ್ಮೆಯ ಹೆಣ್ಣು ಮಕ್ಕಳು, ಜಾತಿ ಭೇದವಿಲ್ಲದ ಹೆಣ್ಣು ಮಕ್ಕಳು. ಆ ಹೆಣ್ಣು ಮಕ್ಕಳದಂತ ನಾವು ಹೇಳಿದ್ವಿ. ನೀವು ಹೇಳುವ ಪ್ರಕಾರ ಹೋದ್ರೆ ನಿಮ್ಮ ಹಿಂದೂ ಹೆಣ್ಣು ಮಕ್ಕಳೇ, ಹಿಂದೂ ಹೆಣ್ಣು ಮಕ್ಕಳು, ಅದು ಮೇಲ್ವರ್ಗದ ಹೆಣ್ಣು ಮಕ್ಕಳೇ ಅವರು ಇರುವಾಗ ಅವರ ಮೇಲೆ ಏಕೆ ತನಿಖೆ ಬೇಡ? ಎಷ್ಟು ದಿನ ಅಂತೇಳಿ ಧರ್ಮದ ಪ್ರೊಟೆಕ್ಷನ್ ಅನ್ನ ತೆಗೆದು ಇಂಥ ಕೊಲೆಗಳಿಗೆ ಅಡ್ಡಾಡಬೇಕು? ವಧೆ ಅಂತ ನೀವು ಹೇಳ್ತೀರಿ, ವಧೆ. ಈಗ ಗೌರಿ ಲಂಕೇಶ್ವರ, ಎಂ ಕಲಬುರ್ಗಿ ಅವರಂತವ್ರು ಅವರನ್ನು ಕೊಂದಾಗ ಅದು ಕೊಲೆಯಲ್ಲ, ನಮ್ಮ ಧರ್ಮ ರಕ್ಷಣೆಗಾಗಿ ನಡೆದಂತ ವಧೆ. ಹಾಗಾದ್ರೆ ಇದೇನು? ಅದಕ್ಕೆ ವಧೆ ಅನ್ನೋಣ. ಆ ವಧೆಯಾದ್ರೂ ಕೂಡ ನಮ್ಮ ಭಾರತದ ಕಾನೂನು, ನಮ್ಮ ಸಂವಿಧಾನ ಅವರನ್ನು ಬಿಡ್ಲಿಲ್ಲ, ಜೈಲಿಗಟ್ಟಿದೆ. ಇದಕ್ಕೆ ಏನಂತ ಕರಿಬೇಕು? ಹಾಗಾದ್ರೆ ಇವರು ಕಂಸರ, ರಾಕ್ಷಸರಂದ್ರೂ ಅದು ಕೂಡ ಒಂದು ಒಳ್ಳೆ ಪದ. ಅದು ಇವರ ಕೊಲೆಗಡುಕರ, ಅತ್ಯಾಚಾರಿಗಳ ಏನಂತ ಕರಿಬೇಕು ಇವರಲ್ಲ? ಹಾಗಾಗಿ ಒಬ್ಬ ವ್ಯಕ್ತಿ ತನ್ನ ಸ್ವಾರ್ಥಕ್ಕಾಗಿ ಹೆಣ್ಣು ಮಕ್ಕಳನ್ನೇ ಬೆಳೆಸಿಕೊಳ್ಳಲಿ ಅಥವಾ ಕೊಲೆಯನ್ನೇ ಮಾಡಲಿ ಅಥವಾ ಬೇರೆ ಏನೇ ಮಾಡಲಿ, ಅಲ್ಲಿ ಫೈನಾನ್ಸಿಯಲಿ ಆಗಿ ಕೂಡ ಲಕ್ಷಾಂತರ ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದೆ ಅಂತೇಳಿ ಬಹಳ ದೊಡ್ಡ ಹೋರಾಟ ಇದೆ. ಅದೆಲ್ಲವೂ ಬಯಲಿಗೆ ಬರಬೇಕು. ಇದು ಕೇವಲ ಒಂದು ಅಂದ್ರೆ ಇದ್ರೊಳಗಡೆ ಯಾವ ಟಾರ್ಗೆಟ್ ಇಲ್ಲ. ಬಹಳಷ್ಟು ಜನ ಹೇಳಿದ್ರೆ ಹಿಂದೂ ಮುಸ್ಲಿಂ ಅದು ಯಾವುದು ಸಂಬಂಧ ಇಲ್ಲ. ಇಲ್ಲಿ ಮೋಸ ಹೋಗಿರುವಂತದ್ದೇ ಅನೇಕ ಜನ ಹಿಂದೂಗಳೇ ಇದರಲ್ಲಿ. ಆದ್ರೂ ನೀವು ಅದನ್ನ ಅವ್ರನ್ನ ಏನದು ಪ್ರೊಟೆಕ್ಷನ್ ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ, ಮತ್ತೆ ನಾವು ಭಾರತ ದೇಶದಲ್ಲಿ ಇರುವಂತ ಸಂವಿಧಾನಕ್ಕೆ ಏನ್ ಬೆಲೆ ಕೊಟ್ಟಂಗಾಯ್ತು? ಅದಕ್ಕೆ ಎಲ್ಲ ಪ್ರಗತಿಪರ ಹೋರಾಟಗಾರರು, ದಲಿತ ಪರ ಸಂಘಟನೆಗಳು, ಚಳುವಳಿಗಾರರು, ಏನು ಮಹಿಳಾ ಆಯೋಗ, ಮಹಿಳಾ ಪರ ಅನೇಕ ಹೋರಾಟಗಾರರು, ಇವರು ಎಲ್ಲರೂ ಬೀದಿಗೆ ಬರಬೇಕು. ಬೀದಿಗೆ ಬಂದು ಹೋರಾಟ. ಯಾಕಂದ್ರೆ ಭಾರತ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಇದೆ, ಹೈಕೋರ್ಟ್ ಇದೆ. ಆದ್ರೆ ಎಲ್ಲದಕ್ಕಿಂತಲೂ ದೊಡ್ಡ ಕೋರ್ಟ್ ಯಾವ್ದಂದ್ರೆ ಜನಾದೇಶ, ಜನರ ಕೋರ್ಟ್ ಏನಿದೆಯಲ್ಲ, ಜನಸಾಮಾನ್ಯರ ಬೀದಿಗೆ ಬಂದ್ರೆ 100%. ಪಾಪ ಯಾವನ ಹುಡುಗ ಪಾದಯಾತ್ರೆ ಮಾಡೋದು, ಅವನನ್ನ ತಡೆಯುವಂತ ಕೆಲಸ ಆಯ್ತಿದೆ. ಎಲ್ಲವನ್ನ ನೋಡಿದ್ರೆ ಬಹಳಷ್ಟು ಮನಸ್ಸಿಗೆ ನೋವಾಗ್ತಾ ಇದೆ. ದಯವೇ ಧರ್ಮದ ಮೂಲವಯ್ಯ, ದಯವಿಲ್ಲದ ಧರ್ಮ ಅದು ಯಾವುದಯ್ಯ ಅಂದ್ರೆ ಯಾವುದ ಧರ್ಮ? ಬಸವಣ್ಣವ್ರು ಹೇಳಿದ್ರೆ ಅವತ್ತು ಯಾಕೆ ಹೇಳಿದ್ರಿ ಪದ? ದಯ ನಿಮ್ಮ ಧರ್ಮದಲ್ಲಿ ಇಲ್ಲ ಅನ್ನೋದು ಗೊತ್ತಿದ್ದ ಹೇಳಿರ್ಬೇಕಲ್ಲ. ದಯ ನಿಮ್ಮ ಧರ್ಮದಲ್ಲಿ ಇಲ್ಲ ಅಂತ ಗೊತ್ತಾಗಿರ್ಬೇಕಲ್ಲ. ಆ ಕಾರಣಕ್ಕಾಗಿ ದಯವೇ ಧರ್ಮದ ಮೂಲವಯ್ಯ, ದಯವಿಲ್ಲದ ಧರ್ಮ ಅದು ಯಾವುದಯ್ಯ? ಈಗ ಹೇಳ್ರಿ, ಯಾವುದು ದಯವಿಲ್ಲದ ಧರ್ಮ? ಅದು ಬಸವಣ್ಣವ್ರು ಯಾರಿಗೆ ಅಂದಿರ್ಬೋದು? ಇದೆಲ್ಲ ಇಂಥದ್ದು ಮಾಡಿ ಏನೂ ನಾವು ಮಾಡೇ ಇಲ್ಲ. ತನಿಖೆಗೆ ಅಡ್ಡಿಪಡಿಸುವಂಥದ್ದು, ಸ್ಟೇ ತರುವಂಥದ್ದು, ಕೋರ್ಟ್ ಮೊರೆ ಹೋಗುವಂಥದ್ದು ಯಾಕೆ ಮಾಡ್ತಾ ಇದ್ದೀರಿ? ನೀವು ನಿಷ್ಪಕ್ಷಪಾತವಾಗಿದ್ದರೆ, ನೀವು ಯಾವುದೇ ಅಪರಾಧ ಮಾಡಿಲ್ಲವಾದರೆ ತನಿಖೆ ಮಾಡ್ಲಿಕ್ಕೆ ಏನು ಮುಲಾಜು ಆ ಕ್ಷೇತ್ರದಲ್ಲಿ? ಇದು ಸಾರ್ವಜನಿಕರ ಒತ್ತಾಯ ಆಗಿದೆ. ಹಾಗೆ ಇನ್ನೊಂದು ಏನಪ್ಪಾ ಅಂದ್ರ, ಇನ್ನೊಂದು ಹಾಡ ನನಗ್ ನೆನಪಿಗೆ ಬರುತ್ತೆ. ಛೇ ಎಂಥ ದುರಂತ, ಇದು ಏನು ಬುದ್ಧ ಹುಟ್ಟಿದ ಭಾರತ, ಇದು ಏನು ಪುಲೆಶಾಹು ಜನಿಸಿದ ಭಾರತ, ಇದು ಏನು ಸ್ವಾಮಿ ವಿವೇಕರ ಭಾರತ. ಛೇ ನಾಚಿಕೆಗೇಡು, ಇದು ಏನು ಬಸವಣ್ಣ ಬಾಳಿದ ಕರುನಾಡು, ಇದು ಏನು ಕನಕದಾಸರು ಮೆಟ್ಟಿದ ನಾಡು, ಇದು ಏನು ಕುವೆಂಪು ಹಾಡು ಹೊಗಳಿದ ಬೀಡು. ಛೇ ಎಂಥ ದುರಂತ. ಇವೆಲ್ಲ ಹಾಡುಗಳು ಯಾಕೆ ಹುಟ್ಟತಾವಂದ್ರ, ಎಲ್ಲೆಲ್ಲಿ ಅನ್ಯಾಯಗಳು, ಅತ್ಯಾಚಾರಿಗಳು, ಅಕ್ರಮಗಳು ಏನು ಹುಟ್ಟತಾವಲ್ಲ, ಆ ಸಂದರ್ಭದಲ್ಲಿ ಇಂತಹ ಸಾಹಿತ್ಯ ಹೊರಗಡೆ ಬರುವಂಥದ್ದು. ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ, ಪೊಲೀಸರ ಬೂಟಿಗೆ ಬಂತು, ಮಾಲೀಕರ ಚಾಟಿಗೆ ಬಂತು. ನೋಡ್ರಿ ಎಂತ ಸಿದ್ಧಲಿಂಗನವರು ವರ್ಡ್ಗಳು. ಅವರ ಮಾಲೀಕರಿಗೆ ಬಂದೈತಿ ಸ್ವಾತಂತ್ರ್ಯ, ವಿನಃ ಈ ದೇಶದ ಪ್ರಜೆಗಳಿಗೆ ಬಂದಿಲ್ಲ ಅನ್ನುವಂಥದ್ದು ಎಲ್ಲ ಹಾಡುಗಳು ನಮಗೆ ಪದೇ ಪದೇ ನೆನಪು. ಅದಕ್ಕೆ ಪೂರಕವಾಗಿ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಕೊಲೆಗಳು ಯಾರು ಮಾಡಿದ್ರು? ಯಕ್ಷ ಪ್ರಶ್ನೆ ಇದು. ಆ ಸೌಜನ್ಯ, ಆ ಆನೆ ಮಾವುತ, ಆ ಎಲ್ಲ ಯುವತಿಯರು ಅವರು ಏನು ಕಣ್ಮರಿ ಆಗ್ತಾರ, ಕಾಣೆ ಆಗ್ತಾರ, ಅವ್ರ ಹೆಣಗಳು ಸಿಗ್ತಾವ, ನದಿಯಲ್ಲಿ ತೇಲಿ ಬರ್ತಾರ. ಇದೆಲ್ಲದಕ್ಕೆ ಅಂತ್ಯ ಯಾವಾಗ? ಇದು ಬೇಕಲ್ಲ. ಈಗ ಒಂದು ಸಣ್ಣ ವಿಷಯ, ಒಂದು ಉದಾಹರಣೆಯಾಗಿ ತೆಗೆದುಕೊಳ್ಳೋಣ. ಒಂದು ವೇಳೆ ಧರ್ಮಸ್ಥಳದಲ್ಲಿ ಯಾವನಾದ್ರೂ ಒಬ್ಬ ಮುಸ್ಲಿಂ ಯುವಕ ಒಂದು ಹಿಂದೂ ಯುವತಿಯನ್ನ ಮುಟ್ಟಿದ ಅನ್ಕೊಳ್ಳಿ, ಯಾರು ಬರ್ತಿದ್ರಿ ಧರ್ಮಸ್ಥಳಕ್ಕ? ಈ ನಮ್ಮ ಏನು ಮೀಡಿಯಾಗಳಲ್ಲ, ಅದ್ರ ಹೆಡ್ಲೈನ್ ಏನಾಗಿರ್ತಿತ್ತು? ಈ ಬಿಜೆಪಿ ರಾಜಕಾರಣಿಗಳದಾರಲ್ಲ, ಇವರೆಲ್ಲ ಏನು ಮಾಡ್ತಾ ಇದ್ರು? ಹಿಂದೂ ಪರ ಸಂಘಟನೆಯ ಮುಖಂಡರಲ್ಲ, ಪ್ರಮೋದ್ ಮುತಾಲಿಕು, ಇವ್ ಯಾರು ಕೆರೆಹಳ್ಳಿ,
ನೀವು ಸೂಲಿ ಬೆಲೆ ಇವರೆಲ್ಲ ಏನು ಮಾಡ್ತಾ ಇದ್ರಪ್ಪ ನೀವೆಲ್ಲ? ಇವತ್ತು ನೂರಾರು ಹೆಣಗಳು, ಅದಕ್ಕೆ ಹೇಳಿದೆ ನಾನು, ಹೆಣಗಳು, ದನಗಳಿಗೆ ಬೆಲೆ ಇರುವ ದೇಶದಲ್ಲಿ, ರಾಜ್ಯದಲ್ಲಿ ಹೆಣಗಳಿಗೆ ಬೆಲೆ ಇಲ್ವಾ? ಮನುಷ್ಯರಿಗೆ ಬೆಲೆ ಇಲ್ವಾ? ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತದ್ದು ಇದು. ಹಾಗಾಗಿ ನಾವೆಲ್ಲರೂ ಕೂಡ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಈ ದೇಶದಲ್ಲಿ ರಾಜ್ಯದಲ್ಲಿ ಏನ್ ನಡೀತಾ ಇದೆ? ಯಾಕ ಈಗ SIT ಆದ್ರೂ ಕೂಡ ಅದಕ್ಕೆ ಈಗ ರಾಜಕಾರಣಿಗಳು ಒಂದು ಹೇಳಿಕೆ ಕೊಡ್ತಾರೆ, ಇಲ್ಲ ಅದು ನಮ್ಮ ಧರ್ಮದ ವಿಷಯ ಇರುವುದರಿಂದ ಅಲ್ಲಿ ತನಿಖೆ ಮಾಡೋದು ಅಷ್ಟು ಸೂಕ್ತವಲ್ಲ. ಯಾಕೆ? ನಿಮ್ಮ ಮನೆಯಲ್ಲಿ ಆಗಿದ್ರ, ನಿಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಈ ಗತಿ ಬಂದಿದ್ರ, ನಿಮ್ಮ ನೆರೆಹೊರಿಗೆ ಇವ್ರ ಗತಿ ಬಂದಿದ್ರೆ ಏನ್ ಮಾಡ್ತಾ ಇದ್ರಿ? ಅದಕ್ಕೆ ಸ್ನೇಹಿತರೆ, ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗೈತಿ, ಈ ಧರ್ಮ ಅನ್ನೋದು ಉಳ್ಳವರಿಗೆ, ಬಡವರಿಗಲ್ಲ. ಬಡವರು ಯಾವ ಧರ್ಮದಲ್ಲಿದ್ರು, ಯಾವ ಜಾತಿಯಲ್ಲಿದ್ರು, ಅಮಾಯಕರು ಯಾವ ಧರ್ಮದಲ್ಲಿದ್ರು, ಯಾವ ಜಾತಿಯಲ್ಲಿ ಅವರಿಗೆ ಪ್ರೊಟೆಕ್ಷನ್ ಇಲ್ಲ ಅಂತ ಈ ಪ್ರಕರಣ ನೇರವಾಗಿ ನಮಗೆ ಸಾಕ್ಷಿ ಆಗ್ತದೆ. ಆಗಿರೋದು ಹಿಂದೂ ಯುವತಿಯರ ಕೊಲೆಗಳು, ಹಿಂದೂ ಯುವತಿಯರ ಅತ್ಯಾಚಾರಗಳು ಅಂತ ಆರೋಪ ಕೇಳಿ ಬರ್ತಾ ಇದೆ. ಮಾಡಿದವರು ಹೆಚ್ಚು ಕಡಿಮೆ ಯಾರು ಅನ್ನುವಂತ ಪ್ರಶ್ನೆ ಇದೆ. ಮತ್ತೆ ಇಷ್ಟೆಲ್ಲ ಹಿಂದೂ ಯುವತಿಯರು, ನೂರಾರು ಯುವತಿಯರ ಮಾರಣ ಹೋಮ ನಡೆದಿರುವ ಸ್ಥಳದಲ್ಲಿ ಕೊಲೆ ಆಗಿದೆ, ನಾನು ಮಣ್ಣು ಮಾಡಿದ್ದೀನಿ ಅಂತ ಒಬ್ಬ ವ್ಯಕ್ತಿ ಬಂದು ಓಪನ್ ಆಗಿ ಹೇಳುತ್ತಿರುವಂತಹ ಸಂದರ್ಭದಲ್ಲಿ ಇಡೀ ಪೊಲೀಸ್ ಇಲಾಖೆ ಧರ್ಮಸ್ಥಳದಲ್ಲಿ ಇರಬೇಕಾಗಿತ್ತು. ಎಲ್ಲಾ ಹೋರಾಟಗಾರರು, ರಾಜಕಾರಣಿಗಳೆಲ್ಲ ಬೆಂಬಲ ಕೊಡಬೇಕಾಗಿತ್ತು. ಆಗ್ಲೇ ಅದೇನಾಗುತ್ತೋ, ಯಾಕಂದ್ರೆ ನಮ್ಮ ನಾಡಿನಲ್ಲಿ ಅನ್ಯಾಯ ಅತ್ಯಾಚಾರಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಅವರು ಮಾಡಿದವರು ಯಾರೇ ಆಗಿದ್ರು ಅವರನ್ನ ಜೈಲಿಗಟ್ಟುವ ಕೆಲಸ ಆಗಬೇಕಂತೇಳಿ ರಾಜಾರೋಷವಾಗಿ ಹೇಳ್ಬೇಕಾಗಿತ್ತು. ಆಮೇಗತಿಯಲ್ಲಿ ಕುಂಟುತ್ತ ಅದಕ್ಕೆ 20 ದಿವಸ, ಇದಕ್ಕೆ 15 ದಿವಸ, ಅದಕ್ಕೊಂದು ತಿಂಗಳು, ಇದಕ್ಕೊಂದು 2 ತಿಂಗಳು, ಅದಕ್ಕೊಂದು 3 ತಿಂಗಳು, ಯಾರ್ಯಾರ್ದೋ ಒತ್ತಡ, ಯಾರ್ಯಾರ್ದೋ ಪ್ರೆಷರ್ ಅಂತ ಹೇಳಿ ಏನಿದು ನಾಟಕ ನಡೆದಿದೆ ದೇಶದಲ್ಲಿ. ನಮ್ಮ ದೇಶದಲ್ಲಿ ನಿಜವಾಗ್ಲೂ ಸಂವಿಧಾನ ಜಾರಿ ಇದ್ರೆ, ಸಿದ್ದರಾಮಯ್ಯನವರೇ, ಈ ದೇಶದಲ್ಲಿ ಕಾನೂನು ಅನ್ನುವಂಥದ್ದು ಜೀವಂತ ಇದ್ರೆ, ನೀವೊಬ್ಬ ಪ್ರಗತಿಪರ ಚಿಂತಕರು, ನೀವೇನ್ ಹೇಳಿದ್ರಲ್ಲ, ನಾನು ಹೆಣ್ಣು ಮಕ್ಕಳ ಪರವಾಗಿ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ್ದೇನೆ, ಬಸ್ ಫ್ರೀ ಮಾಡಿದ್ದೇನೆ, ಅನ್ನ ಭಾಗ್ಯ ಕೊಟ್ಟಿದ್ದೇನೆ ಅಂತ ಹೇಳ್ತಾ ಇದ್ರಲ್ಲ, ಹಾಗೇನೆ ನಿಮ್ಮ ಪ್ರತಿಷ್ಠೆಗೆ, ನಿಮ್ಮ ಗೌರವಕ್ಕೆ ಇನ್ನೊಂದು ಚುಕ್ಕೆ, ಇನ್ನೊಂದು ಗೌರವ ಸೇರಬೇಕಂದ್ರ ಇದು ನಿಷ್ಪಕ್ಷಪಾತವಾದಂತ ತನಿಖೆ ಆಗಬೇಕು. ದೇಶದಲ್ಲಿ ಹಿಂದೂ ಹೆಣ್ಣು ಮಕ್ಕಳ ಬಗ್ಗೆ, ಗೋಮಾತೆಯರ ಬಗ್ಗೆ ಕಣ್ಣೀರಿಡುವಂತಹ ದೇಶದ ಪ್ರಧಾನಮಂತ್ರಿಗಳೇ, ಕರ್ನಾಟಕ ರಾಜ್ಯದಲ್ಲಿ ನೂರಾರು ಹೆಣಗಳು ಬಿದ್ದಿದ್ದಾವೆ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಅಂತ ನಿಮ್ಗೆ ಗೊತ್ತಾದಾಗ ನಿಮ್ಮ ತುಟಿ ಪಿಟಕಂದಿಲ್ಲ, ಇವತ್ತಿಗೊಂದು ಟ್ವೀಟ್ ಮಾಡಿಲ್ಲ, ಒಂದು ನಿಮ್ಮ ಮನ್ ಕಿ ಬಾತ್, ತನ್ ಕಿ ಬಾತ್ ಎಲ್ಲಿ ಹೋಯ್ತು? ಮನ್ ಕಿ ಬಾತ್, ತನ್ ಕಿ ಬಾತ್, ದಿಲ್ ಕಿ ಬಾತ್, ಖಾಸ್ ಬಾತ್ ಎಲ್ಲಿ ಹೋದ್ರು? ಪ್ರಧಾನಮಂತ್ರಿ ಅವರೇ, ಮಾತನಾಡಬೇಕು. ಧರ್ಮ, ದೇವರು, ಧರ್ಮದ ಸ್ಥಳಗಳು, ಮಠಗಳು, ಮಂದಿರಗಳು, ವಿಹಾರಗಳು, ಮಜೀದ್ಗಳು, ಗುರುದ್ವಾರಗಳು, ಚರ್ಚ್ಗಳಿರೋದು ಮನುಷ್ಯರ ಒಳಿತಿಗಾಗಿ, ಮನುಷ್ಯರನ್ನು ಕೊಲ್ಲೋದಕ್ಕಲ್ಲ. ಅದಕ್ಕೆ ಬಸವಣ್ಣ ಹೇಳಿದ್ರು, ಬಸವಣ್ಣ ಬಹಳ ಚೆನ್ನಾಗಿ ಹೇಳಿದ್ರು, ದಯವೇ ಧರ್ಮದ ಮೂಲವಯ್ಯ, ದಯವಿಲ್ಲದ ಧರ್ಮ ಅದು ಯಾವುದಯ್ಯ. ಯಾವ್ಯಾವ ಧರ್ಮಗಳಿಗೆ ದಯ ಇಲ್ಲ ನೋಡ್ರಿ. ಈಗ ಯಾವ್ದಕ್ಕೆ ಧರ್ಮ ಅಂತಾರಂದ್ರ ದಯೆ, ಕರುಣೆ, ಪ್ರೀತಿ, ವಿಶ್ವಾಸ, ನಂಬಿಕೆ ಅದು ಇರ್ಬೇಕಲ್ಲ ಧರ್ಮದಲ್ಲಿ, ಅದಕ್ಕೆ ಧರ್ಮ ಅಂತಾರೆ. ಆದ್ರೆ ನೀವೆಲ್ಲ ಏನ್ ಮಾಡಿದಿರಿ ಅಂದ್ರೆ ಧರ್ಮದ ಮುಖವಾಡವನ್ನ ಹಾಕಿಕೊಂಡು ಅಧರ್ಮದ ಮಾರ್ಗದಲ್ಲಿ ಸಾಗಿ ಹೆಣ್ಣು ಮಕ್ಕಳನ್ನ ದೇವರು, ದೈವ, ಪರಶಿವನ ಹೆಂಡತಿ ಪಾರ್ವತಿ, ಲಕ್ಷ್ಮಿ, ಸರಸ್ವತಿ ಅಂತ ಹೆಣ್ಣು ಮಕ್ಕಳನ್ನ ದೈವೀ ಶಕ್ತಿಗೆ ಹೋಲಿಸಿ ಅಂತಹ ಹೆಣ್ಣು ಮಕ್ಕಳನ್ನೇ ಅತ್ಯಾಚಾರ, ಅನಾಚಾರ, ಕೊಲೆ ಮಾಡುವಂತಹ ಜನರಿಗೆ ಏನಂತ ಕರಿಬೇಕು? ಅವರು ಯಾರೇ ಆಗಿರಲಿ ಅವರನ್ನ ಬಂಧಿಸಬೇಕು. ಅವರು ಎಷ್ಟೇ ಬಲಿಷ್ಠರಾಗಲಿ ಅವರನ್ನ ಕಂಬಿ ಹಿಂದೆ ಕಳಿಸಬೇಕು. ಸುಳ್ಳಿನ ಮೇಲೆ ಕಟ್ಟಿರುವ ಸೌಧಗಳು ಸರ್ವನಾಶ ಆಗಬೇಕು. ಧರ್ಮ ಗುರುಗಳು, ಧಾರ್ಮಿಕ ವ್ಯಕ್ತಿಗಳು ಹೆಣ್ಣು ಮಕ್ಕಳನ್ನ ದುರುಪಯೋಗ ಮಾಡಿಕೊಳ್ಳುವ ನಾಲಾಯಕರಿಗೆ ಶಿಕ್ಷೆಯಾಗಬೇಕು. ಹೋರಾಟಗಾರರಿಗೆ ಜಯ ಆಗಲಿ. ಏನು ನೂರಾರು ಬುರುಡಿಗಳು ಇದ್ದಾವೆ ಅನ್ನುವಂತಹ ಊಹಾಪೋಹವು ಅಥವಾ ಸ್ಪಷ್ಟತೆಯಿಂದ ಬಂದಿರುವಂತಹ ವ್ಯಕ್ತಿ ಅವನು ಹೇಳಿಕೆಯನ್ನ ಪರಿಗಣಿಸಿ ಈಗಾಗಲೇ SIT ರಚನೆಯಾಗಿದೆ. SIT ಕಾರ್ಯೋನ್ಮುಖವಾಗಿ ಆದಷ್ಟು ಬೇಗನೆ ಕಾನೂನಿನ ಮುಂದೆ ಮತ್ತು ಸಾರ್ವಜನಿಕರ ಮುಂದೆ ಆರೋಪಿತರನ್ನ ಪ್ರದರ್ಶನ ಮಾಡಿಸ್ಬೇಕಂತ ಹೇಳ್ತಾ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ. ಛೇ ಎಂಥ ದುರಂತ. ಥ್ಯಾಂಕ್ ಯು.